ಇವತ್ತಿನ ಟಾಪಿಕ್ ಆಗಿರುತ್ತೆ ಕುಕಿಂಗ್ ಚಾನಲ್ ಅನ್ನ ಯಾವ ರೀತಿ ನಾವು ಗ್ರೋ ಮಾಡ್ಕೊಳ್ಬಹುದು ಅಂತ. ನೀವು ಕೂಡ ಫಸ್ಟ್ ಟೈಮ್ ಕುಕಿಂಗ್ ಚಾನಲ್ ಅನ್ನ ಓಪನ್ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಮಾಡಿದ್ದೀರಾ, ವ್ಯೂಸ್ ಬರ್ತಾ ಇಲ್ವಾ? ನಾನು ಕೆಲವೊಂದು ಟಿಪ್ಸ್ ಮತ್ತು ಪಾಯಿಂಟರ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಖಂಡಿತವಾಗ್ಲೂ ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಟಿಪ್ಸ್ ಅನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಖಂಡಿತವಾಗ್ಲೂ ಈ ಪಾಯಿಂಟರ್ಸ್ ನಿಮ್ಗೆ ಇಷ್ಟ ಆಗುತ್ತೆ. ಆನಂತರ ನಿಮ್ಮ ಚಾನೆಲ್ ಅನ್ನು ಕೂಡ ನೀವು ಖಂಡಿತವಾಗ್ಲೂ ಇದರಿಂದ ಗ್ರೋ ಮಾಡ್ಕೊಳ್ಬಹುದು. ಮೊದಲನೇದಾಗಿ ನೀವು ಮಾಡಿರುವಂತಹ ಅಡುಗೆಯ ಫೋಟೋ, ಆ ಫೋಟೋ ತುಂಬಾನೇ ಚೆನ್ನಾಗಿರ್ಬೇಕು. ನೋಡುವಾಗ್ಲೇನೆ ವಾವ್ ಏನಿದಪ್ಪ, ಏನೋ ಒಂದು ಡಿಫ್ರೆಂಟ್ ಆಗಿದೆ, ಇದನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಒಂದು ಕುತೂಹಲವನ್ನ ಕ್ರಿಯೇಟ್ ಮಾಡಬೇಕು. ಅಂತ ಫೋಟೋವನ್ನ ನೀವು ತೆಗಿಬೇಕು. ನಿಮ್ಮ ಕುಕ್ಕಿಂಗ್ ಅಲ್ಲಿ ಯಾವುದಾದ್ರೂ ಅಂದ್ರೆ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ತೊಂದರೆ ಇಲ್ಲ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಯಾರು ಬಂದು ನಿಮ್ಮ ಅಡುಗೆಯನ್ನ ಟೇಸ್ಟ್ ಮಾಡುದಿಲ್ಲ. ಬಟ್ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದ್ರೆ ಆ ವಿಡಿಯೋ ಖಂಡಿತವಾಗ್ಲೂ ರ್ಯಾಂಕ್ ಆಗುತ್ತೆ ಹಾಗೂ ನಿಮ್ಮ ಚಾನೆಲ್ ಗ್ರೋ ಆಗುತ್ತೆ. ಹಾಗಂತ ಹೇಳಿ ನೀವು ಗೂಗಲ್ ಇಂದ ಪಿಕ್ ಅನ್ನ ತೆಗೆದು ನಿಮ್ಮ ತಮ್ನೇಲಿಗೆ ಹಾಕೊಳ್ಬೇಡಿ. ಏನ್ ಪಿಕ್ಸ್ ನೀವು ಹಾಕ್ತೀರಿ ಅದು ನಿಮ್ಮದೇ ಒರಿಜಿನಲ್ ಪಿಕ್ ಅನ್ನ ನೀವು ಹಾಕಿಕೊಳ್ಳಿ. ಖಂಡಿತವಾಗ್ಲೂ ಆ ಫೋಟೋವನ್ನ ನೋಡಿ ವೀಕ್ಷಕರು ನಿಮ್ಮ ಚಾನಲ್ ಅನ್ನ ಓಪನ್ ಮಾಡ್ತಾರೆ ಹಾಗೂ ನಿಮ್ಮ ವಿಡಿಯೋವನ್ನ ನೋಡ್ತಾರೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ಆ ಎಂಡ್ ಪ್ರಾಡಕ್ಟ್ ಅನ್ನ ತೋರಿಸಬೇಡಿ. ನಿಮ್ಮ ಎಂಡ್ ಪ್ರಾಡಕ್ಟ್ ಅನ್ನ ಲಾಸ್ಟ್ ಅಲ್ಲಿ ತೋರಿಸಿ. ಸ್ಟಾರ್ಟಿಂಗ್ ಅಲ್ಲೇ ನೀವು ಅದನ್ನ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದನ್ನ ಹೀಗೆ ಮಾಡಿದಾರಂತ. ಸೊ ನಿಮ್ಮ ಎಂಡ್ ಪ್ರಾಡಕ್ಟ್ ಏನಿದೆ ನೋಡಿ ಅದನ್ನ ಲಾಸ್ಟ್ ಅಲ್ಲಿ ತೋರಿಸಿ. ಇದು ನಾನು ಕೊಡ್ತಾ ಇರುವ ಮೊದಲನೆಯ ಟಿಪ್ಸ್. ಎರಡನೇದಾಗಿ ಅಡುಗೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೀವು ಹೇಳ್ಬೇಡಿ. ಅಂದ್ರೆ ಮೊದಲೇ ನೀವು ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕಂತ ದೊಡ್ಡ ಲಿಸ್ಟ್ ಅನ್ನೇ ಹೇಳ್ಬೇಡಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇಷ್ಟೊಂದು ಸಾಮಗ್ರಿಗಳು ಬೇಕಾ ಅಂತ ನಮ್ಮಂತಹ ವೀಕ್ಷಕರಿಗೆ ಫೀಲ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಈ ತರ ಸಾಮಗ್ರಿಗಳಿಲ್ಲ, ಸೊ ನನ್ಗೆ ಈ ರೆಸಿಪಿನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ತುಂಬಾ ಜನ ನಿಮ್ಮ ವಿಡಿಯೋನ ಆಫ್ ಮಾಡಿ ಬೇರೆ ವಿಡಿಯೋವನ್ನ ನೋಡ್ತಾರೆ. ಹಾಗಾಗಿ ಸಾಮಗ್ರಿಗಳ ಲಿಸ್ಟ್ ಅನ್ನ ಹೇಳ್ಬೇಡಿ. ನೀವು ವಿಡಿಯೋವನ್ನ ಸ್ಟಾರ್ಟ್ ಮಾಡುವಾಗ ಡೈರೆಕ್ಟ್ ಆಗಿ ನಿಮ್ಮ ಅಡುಗೆಯನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ನಂತರ ಎಷ್ಟಾಗತ್ತೆ ಅಷ್ಟು ಕಡಿಮೆ ಸಾಮಗ್ರಿಯಿಂದ ಅಡುಗೆಯನ್ನ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗೂ ಮನೆಯಲ್ಲಿ ಸಿಗುವಂತ ಸಾಮಗ್ರಿಗಳನ್ನ ಯೂಸ್ ಮಾಡಿ ನೀವು ಅಡುಗೆಯನ್ನ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ರೆಸಿಪಿ ಏನಿದೆ ನೋಡಿ ಯುನೀಕ್ ಆಗಿ ಇರಬೇಕು. ಅಂದ್ರೆ ಯಾರು ಮಾಡದಂತ ರೆಸಿಪಿ ಆಗಿರ್ಬೇಕು. ಒಂದು ಹೊಸ ರೆಸಿಪಿಯನ್ನ ನೀವು ಇನ್ವೆಂಟ್ ಮಾಡಿ. ಖಂಡಿತವಾಗ್ಲೂ ಅಂಥ ರೆಸಿಪಿಯನ್ನ ಯೂಟ್ಯೂಬ್ ಬೇರೆಯವರಿಗೆ ರೆಕಮೆಂಡ್ ಮಾಡುತ್ತೆ. ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಯೂಟ್ಯೂಬೇ ನಮಗೆ ಹೆಲ್ಪ್ ಮಾಡಬೇಕು. ನಾವು ಎಷ್ಟು ಜನರಿಗೆ ಶೇರ್ ಮಾಡ್ತೀವಿ, ಎಷ್ಟು ಜನರಿಗೆ ಶೇರ್ ಮಾಡಿದ್ರು ಕೂಡ ನಿಮಗೆ 1000-2000 ವ್ಯೂಸ್ ಅಷ್ಟೇ ಸಿಗುತ್ತೆ. ಬಟ್ ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನ ರೆಕಮೆಂಡ್ ಮಾಡಿದ್ರೆ ನಿಮಗೆ ಮಿಲಿಯನ್ ಅಥವಾ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ಯೂಟ್ಯೂಬ್ ಯಾವಾಗ ನಿಮ್ಮ ವಿಡಿಯೋವನ್ನ ರೆಕಮೆಂಡ್ ಮಾಡುತ್ತೆ ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಹೊಸತನ ಇದ್ರೆ ಹಾಗೂ ನಿಮ್ಮ ವಿಡಿಯೋದಲ್ಲಿ ಆಡಿಯನ್ಸ್ ರಿಟೆನ್ಷನ್ ಇದ್ರೆ ಖಂಡಿತವಾಗ್ಲೂ ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನ ಬೇರೆಯವರಿಗೆ ರೆಕಮೆಂಡ್ ಮಾಡುತ್ತೆ. ಆಡಿಯನ್ಸ್ ರಿಟೆನ್ಷನ್ ಅಂದ್ರೆ ನಿಮ್ಮ ವಿಡಿಯೋವನ್ನ ನಿಮ್ಮ ವೀಕ್ಷಕರು ಅಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಸಮಯ ತನಕ ನೋಡಿದ್ದಾರೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಿಮ್ಮದು 5 ನಿಮಿಷದ ವಿಡಿಯೋ ನೀವು ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಇದರಲ್ಲಿ 5 ನಿಮಿಷದಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ ಇಡೀ 5 ನಿಮಿಷ ವಿಡಿಯೋವನ್ನ ನೋಡಿದ್ರೆ 100% ಆಡಿಯನ್ಸ್ ರಿಟೆನ್ಷನ್. ಸಪೋಸ್ ಖಾಲಿ 2.5 ನಿಮಿಷ ನೋಡಿದ್ರೆ ಅಲ್ಲಿ ಆಯಿತು 50%. ಈ ರೀತಿ ಪರ್ಸೆಂಟೇಜ್. ಸೊ ನಿಮಗೆ ಮಿನಿಮಮ್ ಆದರೂ 30-40% ಆಡಿಯನ್ಸ್ ರಿಟೆನ್ಷನ್ ಇರಬೇಕು. ಆನಂತರ ವಿಡಿಯೋ ವೈರಲ್ ಆಗಬೇಕು ಅಥವಾ ರೆಕಮೆಂಡ್ ಆಗಬೇಕು ಅಂದರೆ ನಿಮ್ಮ ಆಡಿಯನ್ಸ್ ರಿಟೆನ್ಷನ್ 60%ಗಿಂತ ಮೇಲೆ ಇದ್ರೆ ಖಂಡಿತವಾಗ್ಲೂ ಆ ವಿಡಿಯೋ ವೈರಲ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡ್ತೀರಿ ಅಂದರೆ ತುಂಬಾ ಜನ ನೀವು ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ಫಸ್ಟ್ 100 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಇದ್ದವ್ರಿಗೆಲ್ಲರಿಗೂ ನಿಮ್ಮ ಲಿಂಕ್ ಅನ್ನ ನೀವು ಶೇರ್ ಮಾಡ್ತೀರಿ. ನೀವು ಲಿಂಕ್ ಅನ್ನ ಶೇರ್ ಮಾಡುವಾಗ ಯಾವ ಮೊಬೈಲಿಂದ ನೀವು ಯೂಟ್ಯೂಬ್ ಐಡಿಯನ್ನ ಕ್ರಿಯೇಟ್ ಮಾಡಿದ್ದೀರಾ ನೋಡಿ ಆ ಐಡಿಯಿಂದ ಖಂಡಿತವಾಗ್ಲೂ ಶೇರ್ ಮಾಡಬೇಡಿ. ನಿಮ್ಮ ಮನೆಯವರ ಬೇರೆ ಯಾರ್ದಾದರೂ ಮೊಬೈಲನ್ನು ತಗೊಂಡು ಅವರ ಮೊಬೈಲಿಂದ ನೀವು ಎಷ್ಟು ಬೇಕು ಅಷ್ಟು ಶೇರನ್ನು ಮಾಡಬಹುದು. ಶೇರನ್ನು ಮಾಡುವಾಗ ಕೂಡ ನಾವು
ನಮ್ಮ ಟಾಪಿಕ್ ಯಾರಿಗೆ ಇಂಟ್ರೆಸ್ಟ್ ಉಂಟು ನೋಡಿ ಅಂಥವರಿಗೆ ಮಾತ್ರ ಕಲಿಸಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಫೇಸ್ಬುಕ್ಕಲ್ಲಿ ಎಷ್ಟೋ ಅಡುಗೆ ಗ್ರೂಪ್ಸ್ಗಳಿವೆ. ಅಂಥ ಗ್ರೂಪ್ಸನ್ನು ನೀವು ಜಾಯಿನ್ ಆಗಿ ಹಾಗೂ ಅಲ್ಲಿ ನಿಮ್ಮ ಲಿಂಕನ್ನು ಶೇರ್ ಮಾಡಿ. ಆವಾಗ ಅಲ್ಲಿ ಅವರು ಆ ಲಿಂಕನ್ನು ಓಪನ್ ಮಾಡಿ ನಿಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾರೆ. ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಮ ವಿಡಿಯೋ ಸಕ್ಸಸ್ ಆಗುತ್ತೆ, ವೈರಲ್ ಆಗುತ್ತೆ. ಸಪೋಸ್ ನೀವು ನಿಮ್ಮ ವಿಡಿಯೋಸನ್ನು ಅಥವಾ ಲಿಂಕ್ಸನ್ನು ನೀವು ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ ಮೆಸೆಂಜರಲ್ಲಿ ಶೇರ್ ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗ್ಲೂ ಏನಾಗುತ್ತೆ ಅಂದರೆ ಕೆಲವು ನಿಮ್ಮ ಫ್ರೆಂಡ್ಸ್ ಓಪನ್ ಮಾಡ್ತಾರೆ, ಬಟ್ ಇನ್ನು ಕೆಲವರು ಓಪನ್ ಮಾಡ್ತಾರೆ ನೀವೇನೋ ಕಲಿಸಿದ್ರಿ ಅಂತ ನೋಡಲಿಕ್ಕೆ. ಓಪನ್ ಮಾಡಿ ಆ ಟಾಪಿಕ್ ಮೇಲೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಆವಾಗ ಏನಾಗುತ್ತೆ, ಅವರ ಆ ವಿಡಿಯೋವನ್ನು ಆಫ್ ಮಾಡಿ ಹೋಗ್ತಾರೆ. ಅಂತ ಸಮಯದಲ್ಲಿ ಏನಾಗುತ್ತೆ, ನಿಮ್ಮ ಆಡಿಯನ್ಸ್ ರಿಟೆನ್ಷನ್ ಏನಿದೆ ನೋಡಿ ಅದು ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ಕಡಿಮೆ ಇದ್ದಲ್ಲಿ ಖಂಡಿತವಾಗ್ಲೂ ಆ ಯೂಟ್ಯೂಬ್ ವಿಡಿಯೋವನ್ನು ಯೂಟ್ಯೂಬ್ ಜಾಸ್ತಿ ಜನರಿಗೆ ಕಲಿಸೋದಿಲ್ಲ. ಹಾಗಾಗಿ ಆ ವಿಡಿಯೋ ಸಕ್ಸಸ್ ಆಗೋದಿಲ್ಲ. ನಾನು ಆವಾಗಲೇ ಹೇಳಿದೆ, ಸರ್ಚೇಬಲ್ ಟಾಪಿಕ್ ಮೇಲೆ ನೀವು ರೆಸಿಪಿನ ಮಾಡಿ ಅಂತ. ಬಟ್ ಆ ಸರ್ಚೇಬಲ್ ಟಾಪಿಕಲ್ಲಿ ಆಲ್ರೆಡಿ ಸಾವಿರಾರು ಜನ ಆಲ್ರೆಡಿ ರೆಸಿಪಿಯನ್ನು ಮಾಡಿರ್ತಾರೆ, ಮತ್ತು ಆ ವಿಡಿಯೋಗೆ ಮಿಲಿಯನ್ ವ್ಯೂಸ್ ಸಿಗುತ್ತೆ. ಇಂತಹ ಸಮಯದಲ್ಲಿ ನಿಮ್ಮ ವಿಡಿಯೋಗೆ ಹೇಗೆ ವ್ಯೂಸ್ ಬರುತ್ತೆ ಅಂದರೆ, ಆ ಸರ್ಚೇಬಲ್ ಟಾಪಿಕನ್ನು ನೀವು ಸ್ವಲ್ಪ ಯುನೀಕ್ನೆಸ್ ತರಬೇಕು, ಅಂದರೆ ಹೊಸತನವನ್ನು ತರಬೇಕು. ಫಾರ್ ಎಕ್ಸಾಂಪಲ್, ಮಸಾಲೆ ದೋಸೆ ರೆಸಿಪಿ ತುಂಬಾ ಸರ್ಚೇಬಲ್ ಟಾಪಿಕ್ ಇದು, ಬಟ್ ಅದು ರೆಸಿಪೀಸ್ ಆಲ್ರೆಡಿ ಇದೆ. ದಿಢೀರ್ ಮಸಾಲೆ ದೋಸೆ ಯಾವ ರೀತಿ ಮಾಡ್ಬೋದು, ಈ ರೀತಿ ನೀವು ಏನಾದರೂ ವೇರಿಯೇಷನ್ಸ್ ಅನ್ನು ತಂದು ನೀವು ಆ ರೆಸಿಪಿನ ಮಾಡ್ಕೊಳ್ಳಿ. ಆವಾಗ ಖಂಡಿತವಾಗ್ಲೂ ನಿಮ್ಮ ವಿಡಿಯೋ ಸಕ್ಸಸ್ ಆಗುತ್ತೆ. ನಾನು ಹೇಳಿದಂಥ ಟಿಪ್ಸನ್ನು ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ ಆನಂತರ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಚಾನೆಲ್ ಕೂಡ ಗ್ರೋ ಆಗುತ್ತೆ. ನಾನು ನಿಮ್ಮೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಾಯ್.